ಲೋಕಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ 5ನೇಯ ಪಟ್ಟಿಯನ್ನು ಪ್ರಕಟಿಸಿದೆ. ಈ 5ನೇಯ ಪಟ್ಟಿಯಲ್ಲಿ ಪ್ರಮುಖವಾದಂಥ ಅಂಶ ಉತ್ತರ ಪ್ರದೇಶದ ಪಿಲ್ಬಿಟ್ ಲೋಕಸಭಾ ಕ್ಷೇತ್ರದ ಸಂಸದ ವರುಣ್ ಗಾಂಧಿ ಅವರಿಗೆ ಬಿಜೆಪಿ ಈ ಬಾರಿ ಟಿಕೆಟ್ ಅನ್ನು ಕೊಟ್ಟಿಲ್ಲ. ಪಿಲ್ಬಿಟ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಈ ಬಾರಿ ಹೊಸ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ವರುಣ್ ಗಾಂಧಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ. ಬದಲಿಗೆ ವರುಣ್ ಗಾಂಧಿ ಅವರ ತಾಯಿ ಮನೇಕಾ ಗಾಂಧಿ ಅವರಿಗೆ ಸುಲ್ತಾನ್ಪುರ್ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿದೆ. ವರುಣ್ ಗಾಂಧಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಬಹುದು ಎನ್ನುವಂಥದ್ದು ಹಲವು ದಿನಗಳಿಂದ ಕೇಳಿ ಬರ್ತಾ ಇದ್ದಂತಹ ಮಾಹಿತಿ. ಆ ಮಾಹಿತಿಯ ಪ್ರಕಾರವೇ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದೆ. 2009, 2014, 2019ರಲ್ಲಿ ನಿರಂತರವಾಗಿ ಸತತ 3 ಬಾರಿ ಪಿಲ್ಬಿಟ್ ಲೋಕಸಭಾ ಕ್ಷೇತ್ರದಿಂದ ವರುಣ್ ಗಾಂಧಿ ಅವರು ಗೆದ್ದು ಸಂಸದರಾಗಿದ್ದರು. ವರುಣ್ ಗಾಂಧಿ ಅವರ ಬದಲಿಗೆ 2021ರಲ್ಲಿ ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಗೆ ಸೇರಿದಂತಹ ಮಾಜಿ ಕೇಂದ್ರ ಸಚಿವ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ನಿರಂತರವಾಗಿ ಕೇಂದ್ರ ಸಚಿವರಾಗಿದ್ದಂತಹ ಜಿತಿನ್ ಪ್ರಸಾದ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿದೆ ಪಿಲ್ಬಿಟ್ ಲೋಕಸಭಾ ಕ್ಷೇತ್ರದಿಂದ. ವರುಣ್ ಗಾಂಧಿ ಅವರ ಮುಂದಿನ ನಡೆ ಏನು? ವರುಣ್ ಗಾಂಧಿ ಅವರ ಟ್ವಿಟರ್ ಹ್ಯಾಂಡಲ್ ಅನ್ನು ಗಮನಿಸಿದ್ರೆ ಬಿಜೆಪಿಯ ಎಲ್ಲ ನಾಯಕರು, ಬಿಜೆಪಿಯ ಎಲ್ಲ ಸಂಸದರು, ಬಿಜೆಪಿಯ MLAಗಳು, ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಮೋದಿ ಕಿ ಪರಿವಾರ ಅಂತೇಳಿ ಒಂದು ಬ್ರಾಕೆಟನ್ನು ಹಾಕಿ ಒಂದು ಟೆಕ್ಸ್ಟನ್ನು ಹಾಕೊಂಡಿದ್ದಾರೆ. ಅಂದರೆ ನಮ್ಮದು ಮೋದಿಯವರ ಪರಿವಾರ ಅಂತ. ಆದರೆ ವರುಣ್ ಗಾಂಧಿ ಅವರ ಟ್ವಿಟರ್ ಹ್ಯಾಂಡಲ್ನಲ್ಲಿ ಅಥವಾ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಆ ಮೋದಿ ಕಿ ಪರಿವಾರ ಎನ್ನುವಂಥ ಒಂದು ಅಂಶವೇ ಇಲ್ಲ. ಫೆಬ್ರವರಿ 24ನೇ ತಾರೀಕು ವರುಣ್ ಗಾಂಧಿ ಅವರು ಒಂದು ವಿಡಿಯೋ ಪೋಸ್ಟ್ ಮಾಡಿ ಅದಕ್ಕೆ ಒಂದು ಟೆಕ್ಸ್ಟ್ ಹಾಕಿದ್ದಾರೆ, ಪಿಲ್ಬಿಟ್ ಮೇರಾ ಪರಿವಾರ ಅಂತ. ಅಂದರೆ ಪಿಲ್ಬಿಟ್ಟೇ ನನ್ನ ಕುಟುಂಬ ಅಂತ. ಅಂದರೆ ಯಾವ ಕ್ಷೇತ್ರದಲ್ಲಿ ತಾವು ಸಂಸದರಾಗಿ ಆಯ್ಕೆ ಆಗಿದ್ರು ಸತತವಾಗಿ 3 ಬಾರಿ, ಆ ಕ್ಷೇತ್ರದ ಜನರೇ ನನ್ನ ಕುಟುಂಬ, ಆ ಕ್ಷೇತ್ರದ ಜನರೇ ನನ್ನವರು ಅಂತೇಳಿ ಪೋಸ್ಟನ್ನು ಹಾಕಿದರು. ಅದರ ಜೊತೆಗೆ ಜನವರಿ 19ನೇ ತಾರೀಕು ವರುಣ್ ಗಾಂಧಿ ಅವರು ಇನ್ನೊಂದು ಸರ್ವೆಯ ಡಾಟಾವನ್ನು ಹಾಕ್ತಾರೆ. ABP ನ್ಯೂಸ್ನವರು VIP ಕ್ಷೇತ್ರಗಳು ಅಂತೇಳಿ ಪಿಲ್ಬಿಟ್ ಲೋಕಸಭಾ ಕ್ಷೇತ್ರವನ್ನು ಕೂಡ ತೆಗೆದುಕೊಂಡು ಅಲ್ಲಿ ಒಂದು ಪೋಸ್ಟನ್ನು ಹಾಕಿದರು, ಸರ್ವೆಯನ್ನು ಮಾಡಿದ್ರು. ಆ ಸರ್ವೆಯಲ್ಲಿ ಪಿಲ್ಬಿಟ್ ಲೋಕಸಭಾ ಕ್ಷೇತ್ರದಿಂದ ವರುಣ್ ಗಾಂಧಿ ಅವರು ಗೆಲ್ಲಬಹುದು ಮತ್ತೆ ಎನ್ನುವಂಥ ಅಂಶ 70%ಕ್ಕಿಂತ ಅಧಿಕ ಇತ್ತು. ಅಂದರೆ ಮ್ಯಾಕ್ಸಿಮಮ್ ಬಹುತೇಕ ವೋಟರ್ಸ್ ಮತ್ತೆ ಪಿಲ್ಬಿಟ್ ಲೋಕಸಭಾ ಕ್ಷೇತ್ರದಿಂದ ವರುಣ್ ಗಾಂಧಿ ಅವರನ್ನೇ ಬಯಸ್ತಾ ಇದ್ದಾರೆ ಎನ್ನುವಂಥದ್ದು ಆ ಸರ್ವೆಯ ಅಂಶ. ಆ ಸರ್ವೆಯ ಡಾಟಾವನ್ನು ಹಾಕಿ ವರುಣ್ ಗಾಂಧಿ ಅವರು ಬರೀತಾರೆ, ಇದು ವರ್ಷಗಳ ಸೇವೆಯ ವಿಶ್ವಾಸ, ನನ್ನ ಮತ್ತು ಪಿಲ್ಬಿಟ್ ಸಂಬಂಧ ವಿಶೇಷವಾದದ್ದು ಅಂತೇಳಿ ವರುಣ್ ಗಾಂಧಿ ಅವರು ಒಂದು ಪೋಸ್ಟನ್ನು ಹಾಕ್ತಾರೆ. ನೋಡಿ, 2009ರಲ್ಲಿ ವರುಣ್ ಗಾಂಧಿ ಅವರು ಪಿಲ್ಬಿಟ್ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದು 2,81,000 ಮತಗಳ ಅಂತರದಿಂದ. 2014ಕ್ಕೆ 3,07,000 ಮತಗಳಿಂದ ಅಂತರದಿಂದ ಗೆಲ್ತಾರೆ. 2019ಕ್ಕೆ 2,55,000 ಮತಗಳಿಂದ ಅಂತರದಿಂದ ಗೆಲ್ತಾರೆ. ಪಿಲ್ಬಿಟ್ ಲೋಕಸಭಾ ಕ್ಷೇತ್ರಕ್ಕೂ ವರುಣ್ ಗಾಂಧಿ ಅವರ ಕುಟುಂಬಕ್ಕೂ ಅವರ ತಾಯಿ ಈ ಹಿಂದೆ ಅದನ್ನು ಪ್ರತಿನಿಧಿಸ್ತಾ ಇದ್ರು ಟಿಲ್ 2009ವರೆಗೆ, 2009ರವರೆಗೆ. ಅದಾದ ಬಳಿಕ 2009ರಲ್ಲಿ ಆ ಕ್ಷೇತ್ರವನ್ನು ತಮ್ಮ ಮಗನಿಗೆ ಬಿಟ್ಟುಕೊಟ್ಟರು, ತಾವು ಸುಲ್ತಾನ್ಪುರಕ್ಕೆ ಶಿಫ್ಟ್ ಆದರು. ಸೊ ಈಗ ವರುಣ್ ಗಾಂಧಿಯವರ ನಡೆ ಏನು? ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಪಿಲ್ಬಿಟ್ ಲೋಕಸಭಾ ಕ್ಷೇತ್ರ ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ಚುನಾವಣೆ ನಡೆಯುವಂತಹ ಲೋಕಸಭಾ ಕ್ಷೇತ್ರ. ಮಾರ್ಚ್ 27ನೇ ತಾರೀಕು ಅಂದರೆ ಇದೇ ವಾರ, ಇನ್ನು ಕೇವಲ 3 ದಿನ ಇರುವಂಥದ್ದು. ಇವತ್ತು ಸೇರಿಸಿ ಕೇವಲ 3 ದಿನ ಇರುವಂಥದ್ದು ಪಿಲ್ಬಿಟ್ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ. ಮಾರ್ಚ್ 27ನೇ ತಾರೀಕು ಕೊನೆಯ ದಿನ. ಏಪ್ರಿಲ್ 19ನೇ ತಾರೀಕು ಮತದಾನ ನಡೆಯುತ್ತೆ ಪಿಲ್ಬಿಟ್ ಲೋಕಸಭಾ ಕ್ಷೇತ್ರ. ಅಂದರೆ ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೆಯುವ ಕ್ಷೇತ್ರಗಳಲ್ಲಿ ಪಿಲ್ಬಿಟ್ ಕೂಡ ಒಂದು. ಹೀಗಾಗಿ ವರುಣ್ ಗಾಂಧಿ ಅವರು ಏನು ನಿರ್ಧಾರವನ್ನು ಕೈಗೊಳ್ಳಬಹುದು ಎನ್ನುವಂಥದ್ದು ಕುತೂಹಲ. ಮಾಹಿತಿಗಳ ಪ್ರಕಾರ ವರುಣ್ ಗಾಂಧಿ ಅವರು SP ಸಮಾಜವಾದಿ ಪಕ್ಷದಿಂದ ಕಂಟೆಸ್ಟ್ ಮಾಡಬಹುದು ಅಂಥೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ SP B ಫಾರ್ಮನ್ನು ಪಡ್ಕೊಂಡಿದ್ದಾರೆ ವರುಣ್ ಗಾಂಧಿ ಅವರು ಅಂಥೇಳಿ. ಬಟ್ ಆಲ್ರೆಡಿ SP ಅಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಯಾಗಿದೆ. ಒಂದು. ಎರಡನೆಯದ್ದು, ಸ್ವತಂತ್ರ ಅಭ್ಯರ್ಥಿಯಾಗಿ ಕೂಡ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ ಎನ್ನುವಂಥದ್ದು ಇನ್ನೊಂದು ಪ್ರಮುಖ ಅಂಶ. ವರುಣ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕೆಲವು ನೀತಿ ನಿರ್ಧಾರಗಳ ವಿರುದ್ಧ ಬಹಿರಂಗವಾಗಿ ಮಾತಾಡಿದಂಥವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಬರ್ಕೊಂಡಿದ್ದಾರೆ. ಉದಾಹರಣೆಗೆ ರೈತ ವಿರೋಧಿ ಮಸೂದೆಗಳಿರ್ಬೋದು, ಕೆಲವು ಕೋವಿಡ್ ಸಂಬಂಧ ವಿಚಾರಗಳಿರ್ಬೋದು, ನೇರವಾಗಿ ಮಾತಾಡಿದ್ದಾರೆ. ಯಾವುದೇ ಮುಚ್ಚುಮರೆ ಇಲ್ಲದೆ, ಯಾವ ನಡುಬಗ್ಗಿಸಿ ಜೀವುಜೂರ್ ಎನ್ನುವಂತಹ ಅತಿವಿನಯಂ ಧೂರ್ತ ಲಕ್ಷಣವನ್ನು ತೋರದೆ ತಮಗೆ ಏನು ಅನಿಸಿತ್ತು ಅದನ್ನು ನೇರವಾಗಿ ಹೇಳಿದ್ದಾರೆ. ಮೋದಿ ಸರ್ಕಾರದ ಕಾರ್ಯಕ್ರಮಗಳನ್ನು
ಟೀಕಿಸಿದ್ದಾರೆ ಹಲವು ಯೋಜನೆಗಳನ್ನು, ರೈತ ವಿರೋಧಿ ಮಸೂದೆಗಳು ಸೇರಿದಂತೆ. ಜೊತೆಗೆ ರೈತ ವಿರೋಧಿ ಮಸೂದೆಗಳನ್ನು ಖಂಡಿಸಿ ರೈತರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಮೇಲೆ ಪೊಲೀಸರು ತೆಗೆದುಕೊಂಡಂತಹ ನಿರ್ಧಾರ, ಇವೆಲ್ಲವನ್ನು ಕೂಡ ವರುಣ್ ಗಾಂಧಿ ಕಟುವಾಗಿ ಟೀಕಿಸಿದಂಥವ್ರು. ಸೊ ಮುಕ್ತ ಮನಸ್ಸಿನ ಮಾತುಗಾರ ಅಂತಲೇ ಹೇಳ್ಬೋದು. ಆ ವಿಚಾರದಲ್ಲಿ ರಾಜಕಾರಣಿಯಾಗಿ ಓಪನ್ ಆಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ. ಜೊತೆಗೆ ನಿರಂತರವಾಗಿ ಕ್ಷೇತ್ರದಲ್ಲಿ ಟಚ್ಚಲ್ಲಿದ್ದಾರೆ, ನಿರಂತರವಾಗಿ ಜನರ ಜೊತೆ ಇದ್ದಾರೆ, ಕ್ಷೇತ್ರವನ್ನು ಬಿಟ್ಟು ಹೋಗಿಲ್ಲ. ಓದ್ಕೊಂಡಿರುವಂಥವರು, ವಿದ್ಯಾವಂತ, ಲೇಖಕ, ವಿಶ್ಲೇಷಣೆ ಮಾಡುವಂತಹ ಸಾಮರ್ಥ್ಯ, ಬಹುಶಃ ಶೈಕ್ಷಣಿಕ ಗುಣಮಟ್ಟದ ಲೆಕ್ಕಾಚಾರಕ್ಕೆ ಬಂದರೆ ವರುಣ್ ಗಾಂಧಿ BJPಯಲ್ಲಿ ಒಂದು ಹಂತದಲ್ಲಿ BJPಯ ಉಳಿದ ಸಂಸದರಿಗಿಂತ ಒಂದು ಹಂತಕ್ಕೆ ಮೇಲಕ್ಕೆ ನಿಲ್ತಾರೆ. ಅಷ್ಟರ ಮಟ್ಟಿಗಿನ ಪ್ರಬುದ್ಧತೆ ಇರತಕ್ಕಂತಹ ಸಂಸದ. ಅವರ ಈ ಹಿಂದಿನ ಕೋಮು ಪ್ರಚೋದನಕಾರಿ ಭಾಷಣಗಳಿರ್ಬೋದು, ಬಟ್ ವರುಣ್ ಗಾಂಧಿ ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾರೆ. ಈಗ ವರುಣ್ ಗಾಂಧಿ ಅವರ ಭಾಷಣಗಳಲ್ಲಿ ಆ ಕೋಮು ಪ್ರಚೋದನೆ ಆಗಲಿ, ಹಿಂಸಾತ್ಮಕ ಮಾತುಗಳಾಗಲಿ ಇಲ್ಲ. ಈಗ ಅತ್ಯಂತ ಪ್ರಬುದ್ಧ ರಾಜಕಾರಣಿಯಾಗಿ ವರುಣ್ ಗಾಂಧಿ ಬದಲಾಗಿದ್ದಾರೆ. ಬಹುಶಃ ಅದೇ ಅವರಿಗೆ ಮುಳುವಾಗಿರಬಹುದು. ಸೊ ಮೋದಿ ಆ್ಯಂಡ್ ಟೀಮ್ ವರುಣ್ ಗಾಂಧಿ ಅವರಿಗೆ ಟಿಕೆಟ್ ತಪ್ಪಿಸಿದೆ. ಮಾರ್ಚ್ 27ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ ಆಗಿರೋದ್ರಿಂದಾಗಿ ಪಿಲಿಭಿಟ್ ಲೋಕಸಭಾ ಕ್ಷೇತ್ರದಲ್ಲಿ ವರುಣ್ ಗಾಂಧಿ ಅವರು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಇನ್ನೊಂದೆಲ್ಲೋ ಒಂದು ಪೋಸ್ಟ್ ಓದಿದ ನೆನಪು, ವರುಣ್ ಗಾಂಧಿ ಅವರನ್ನು ಅಮೇಥಿ ಅಥವಾ ರಾಯಬರೇಲಿಯಿಂದ ಕಂಟೆಸ್ಟ್ ಮಾಡುವಂತೆ ಹೇಳಬಹುದು. ಅಂದರೆ ಅಮೇಥಿಯಲ್ಲಿ ಒಂದು ವೇಳೆ ರಾಹುಲ್ ಗಾಂಧಿ ಅವರು ನಿಂತ್ಕೊಂಡ್ರೆ ಅಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ಬೋದು. ರಾಯಬರೇಲಿಯಲ್ಲಿ ರಾಜೀವ್ ಗಾಂಧಿ ಕುಟುಂಬದವರು ಯಾರಾದರೂ ನಿಂತ್ಕೊಂಡ್ರೆ ಆಗ ಅಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಹೇಳಬಹುದು ಎನ್ನುವಂತಹ ಮಾತುಗಳು ಕೂಡ ಇದೆ. ಬಟ್ ಅಂಥದ್ದೊಂದು ನಿರ್ಧಾರವನ್ನು BJP ಕೈಗೊಳ್ಳದೆಯೂ ಇರ್ಬೋದು. ಬಿಕಾಸ್ ಆ ಥರದ ನಿರ್ಧಾರಗಳನ್ನು ಕೈಗೊಂಡ್ರೆ ಕುಟುಂಬದವರ ಮಧ್ಯೆಯೇ ತಂದಿಟ್ಟರು ಎನ್ನುವಂತಹ ಕಳಂಕವನ್ನು BJP ಹೊತ್ಕೋಬೇಕಾಗತ್ತೆ. ಸೊ ಇವೆಲ್ಲ ಅಂಶಗಳಿರುವಂಥದ್ದು. ಬಟ್ ವರುಣ್ ಗಾಂಧಿ ಏನು ಮಾಡ್ತಾರೆ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಸ್ವಲ್ಪ ಪಲ್ಲಟವನ್ನು ಕೂಡ ಕ್ರಿಯೇಟ್ ಮಾಡಬಹುದು ವರುಣ್ ಗಾಂಧಿಯವರ ನಡೆ.